ಬಸಣ್ಣ ಹೇಗೆ ಎಂತ ವ್ಯಕ್ತಿ? ಒಳ್ಳೆ ಮನುಷ್ಯ. ಈ ಹಿಂಗ್ ತಗೊಬಂದ್ ನಿಮ್ ಅಂಗಡಿ ಮುಂದೆ ಹಾಕೋಬಿಟ್ರೆ ಎಂತ ನಿಮಗೆ ಏನ್ ಟೆನ್ಷನ್? ತೊಂದ್ರೆ ಇಲ್ಲ. ಅವರು ಬದುಕಾಕೆ ದುಡಿಯೋದು, ನಾವು ಬದುಕಾಕೆ ದಂಧೆ ಮಾಡ್ತಾ ಇರೋದು. ಇಲ್ಲಿ ನಿಮ್ ಜಾಗ ಇದೆ, ಕೆಲವರು ಬಂದ್ ಕಾರ್ ನಿಲ್ಸಿ ವ್ಯಾಪಾರ ಯಾವ್ದು ಇಲ್ಲಿ ಅವನ್ ಕೊಟ್ಟಿದ್ರೆ ಎಲ್ಲರೂ ಸುಧಾರಿಸ್ಕೊಂಡು ಹೋಗ್ಬೇಕು. ನಮ್ದು ಅನ್ನೋದು ಏನ ನಮ್ದು ಅನ್ನೋದು ಏನಿಲ್ಲ, ನಾವ್ ಇರೋ ಮಟ ಅಷ್ಟೇ ನಮ್ದು ಅನ್ಬೇಕು. ಅವ್ನ್ ಕೊಟ್ಟದ್ದಕ್ ನಾವ್ಯಾಕೆ ನಮ್ದು ಅನ್ಬೇಕು? ಈಗ ಎಷ್ಟು ಜನ ಬಂದಿ ಒಂದ್ ವರ್ಷ ಅಂದ್ರ ಮೇಲೆ ಈ ತರ ಭತ್ತ ಇವ್ರ ಎತ್ಕೊಂಡು ಹೋದ್ರು, ನಾಳೆ ಮತ್ತೊಬ್ರು ತಂದು ಬರ್ಲಿ, ದಿನ ಬರ್ಲಿ. ನಂದು ಅಲ್ಲ ಅವ್ರದ್ದು ಅಲ್ಲ, ಏನಪ್ಪ ಕಾರ್ ನಿಂತಿದ್ರೆ ಒಂದೆರಡು ವ್ಯಾಪಾರ ಜಾಸ್ತಿ ಬೇಡ, ಅದು ಕೊಡೋಣ ಅವನದಾನೆ. ರೈತರಿಗೆ ಈ ತರ ನೀವು ಸಹಕಾರ ಮಾಡೋದ್ರಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ? ತೃಪ್ತಿ ಐತಿ. ತೃಪ್ತಿ. ಒಬ್ರಿಗೊಬ್ರು ಸಹಬಾಳ್ವೆಯಿಂದ ಒಬ್ರಿಗೊಬ್ರು ಹೊಂದ್ಕೊಂಡು ನೀನು ಬದುಕೆ ನಾನು ಬದುಕೆ ಅಂದ್ ಹೋಗೋದ್ರಾಗ ಸುಖ ಐತಿ. ಇಲ್ಲಿ ಯಾಕೆ ಹಾಕಿದಿ ನಿಂದ ನಿಮ್ಮ ಅಪ್ಪಂದ ಅನ್ಕೊಂಡ್ ಜಗಳ ಮಾಡೋಕ್ಕಿಂತ ಇಲ್ಲೇ ಇರಕ್ ಬಂದ, ಎಲ್ಲರ ಜೊತೆಗೆ ಬಾಂಧವ್ಯ, ಇಲ್ಲೇ ಇರಕ್ ಬಂದಾರ ಅವ್ರು. 2 ದಿನ ಹೆಸರು ಬಸಪ್ಪಯ್ಯ ಅಂತ. ನೀವು ಬಸಪ್ಪನೇ, ಅವರು ಬಸಪ್ಪನೇ. ಈ ಬಸವಣ್ಣನೂರ ಬಸಪ್ಪಯ್ಯ ಅನ್ನೋರೇ ಬಹಳ ಜನ. ಏನ್ ನಿಮ್ ಊರಿನ ವಿಶೇಷತೆ? ಇಲ್ಲಿ ಪ್ರತಿ ವರ್ಷ ಬಸವಣ್ಣನ ದೇವಸ್ಥಾನ ಐತಿ, ಚೋಳರ ಕಾಲದ್ದು. ಪ್ರತಿ ವರ್ಷ ಬರೋ ತಿಂಗಳ ದಿನ ಜಾತ್ರೆ ಆಗುತ್ತೆ. ತುಂಬಾ ಎಲ್ಲಾ ಕಡೆಯಿಂದನೂ ಜನ ಬರ್ತಾರೆ. 3 ದಿವಸ ನೋಡೋಂತ ಜಾತ್ರೆ ಆಕತಿ. ಅದೇನ್ ಬಸವಣ್ಣನ ದೇವಸ್ಥಾನ ಇದೆ? ದೇವಸ್ಥಾನ ಜಾತ್ರೆ ಎಷ್ಟು ವರ್ಷದ ದೇವಸ್ಥಾನ? ಹಳೆ ಕಾಲದ್ದು, ಅನಾದಿ ಕಾಲ. ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ನಿಮ್ಮ ಅನಿಸಿಕೆ? ಸುಮಾರು ಎಷ್ಟು ವರ್ಷ ಆಗಿರ್ಬೋದು ನಮಗೂ ಗೊತ್ತಿಲ್ಲ. ನೀವು ನಿಮ್ಮ ಅಪ್ಪನ ಅಪ್ಪ ಮುತ್ತಜ್ಜ ಹುಟ್ಟಕ್ಕಿಂತ ಮುಂಚೆ ಯಾರ ಕಾಲದಾಗೂ ಕಟ್ಟಿರೋದು. ಅಷ್ಟು ವರ್ಷದ ಇತಿಹಾಸ, ಚೋಳರ ಕಾಲದ್ದು. ಎಲ್ಲ ಕಲ್ಲಿಂದಾನೇ ಕಟ್ಟಿರೋದು, ಕಲ್ಲಿನ ಕೋಟೆ. ಕಲ್ಲಿನಿಂದಾನೇ ಕಟ್ಟಿರೋದು ದೇವಸ್ಥಾನ. ಅಭಿವೃದ್ಧಿ ಐತಿ. ಈ ಮುಜರಾಯಿ ಸೇರಿಕೆಂದು ಒಂದ್ ಸ್ವಲ್ಪ ಅಭಿವೃದ್ಧಿ ಕಮ್ಮಿ ಆಗೈತಿ. ಈ ಮುಜರಾಯಿ ಇಲ್ಲಿ ಒಂದು ಸೇರ್ಕೊಂಡ್ಲಂಗ ಇಲ್ಲಿದ್ರೆ ಅದು ಎಷ್ಟೋ ಉತ್ತಮ ಆಗ್ಬೇಕಾಯ್ತು. ಇಲ್ಲಿ ಎಲ್ಲಿಲ್ಲ ಅಂತ ಕೇಳ್ಬೇಡ್ರಿ, ಭಕ್ತರು ಎಲ್ಲಾ ಕಡೆ ಅದಾರ. ಇದಕ್ಕೆ ಈ ದೇವಸ್ಥಾನದ ಭಕ್ತರ ಉದ್ದಳತೆ ಎಷ್ಟು ಅಂತ ಕೇಳಿದ್ರೆ ಎಷ್ಟಿರ್ಬೋದು? ಲೆಕ್ಕ ಇಲ್ಲ. ಯಾಕೆಂದ್ರೆ ನನಗ್ ಗೊತ್ತಿರಂಗೆ ಅಂಗಡಿ ಮಾಡ್ತಾನಲ್ಲ, ಪ್ರತಿಯೊಬ್ರು ಎಲ್ಲೆಲ್ಲೋದೋ ಹೆಸರು ಹೇಳ್ತಾರೆ, ನಮಗೂ ಗೊತ್ತಿಲ್ಲ ಹೆಸರು. ನಮಗೆ ಮಂದೇವ್ರು ಅನ್ನೋದೇ ಗೊತ್ತಿಲ್ಲ. ಯಾರೋ ಒಬ್ರು ಹೇಳೋ ಕಾಲದಾಗ, ಯಾವ್ದೋ ಕಾಲದಾಗ ಬರ್ದಿಟ್ಟದ್ದು ಶಾಸನದ ಮುಖಾಂತರ ನಾವು ಶಾಸನನು ಇದೆ. ಈ ದೇವಸ್ಥಾನ ನಮ್ದು ಮನೆ ದೇವ್ರಂತೆ ಅಂತಂದು ಹೇಳೋರು ಕಾಲದಾಗ ಬರ್ದಿರ್ತಲ್ಲ, ಅದನ್ನ ನಿಮ್ಕೆಂದು ಇಲ್ಲಿ ದೇವಸ್ಥಾನಕ್ಕೆ ಬರ್ತಿರ್ತಾರೆ. ದೇವಸ್ಥಾನ ಇದೆ, ಮತ್ತೇನಿದೆ ನಿಮ್ಮೂರೊಳಗೆ? ಏನಿಲ್ಲ, ಇದೆ ಅಡಿಕೆ ತೋಟ, ಈ ರೈತರು ಇದೇ ತರ ಹಿಂದೆ ಕೃಷಿ ಬಾಂಧವ್ಯ ಇರುವಂತ ಊರು. ಹೌದೌದು, ಅನ್ಯೋನ್ಯವಾಗಿದ್ದೀರಿ. ಹಾ, ನಿಮ್ಮ ಊರಿನ ಅನ್ಯೋನ್ಯತೆ, ಬಾಂಧವ್ಯ, ನಿಮ್ದು ಒಬ್ಬರಿಗಿಂತ ಒಬ್ರು ಬಾಂಧವ್ಯ ನೋಡಿ ತುಂಬಾ ಸಂತೋಷ ಆಯ್ತು. ನಿಮ್ ಅಂಗಡಿ ಬಾಗಿಲೊಳಗೆ ಭತ್ತ ಹಾಕೊಂಡ್ರೆ ಹಾಕೊಂಡ್ಲಿ ಬಿಡ್ರಿ, ಇದು ಎಲ್ಲರ ಕಡೆ ಬರೋದಿಲ್ಲ. ನಮ್ಮ ಅಂಗಡಿ ಮುಂದೆ ಎಂತ ಹಾಕೊಂಡಿದ್ಯೋ, ಕಾರ್ ಬಂದ್ ನಿಂತ್ರೆ ನೀವು ವ್ಯಾಪಾರ, ಈ ತರ ಕಾಲಘಟ್ಟ. ಅದು ಮಾಡಬಾರ್ದು ಅಂತ ಯಾರು, ನಾವು ಮಾಡಬಾರ್ದು, ಈ ಭೂಮಿ ಮ್ಯಾಗಿರೋ ಪ್ರತಿಯೊಬ್ರು ಮಾಡಬಾರ್ದು. ಬಾಂಧವ್ಯ ಕಲಿಸಿ ಸಾರುವಂತ ನಿಮ್ಮ ಮಾತು ನಿಜಕ್ಕೂ ಇಷ್ಟ ಆಯ್ತು. ಯಾಕೊತ್ತಾ, ಎಷ್ಟ್ ದಿವಸ ಇರ್ತೇವೆ ಇಲ್ಲಿ. ಹೌದೌದು, ಇರೋ ತನಕ ಜೀವನ ಮಾಡ್ಕೊಂಡ್ ಹೋಗಕ್ ಕಳಿಸ್ಯಾನ ಅವನು. ನಮಗೆ ಅಲ್ಲಿ ಯಾಕೆ ತಂದಿಲ್ಲ ಅಂತ ಕೇಳಲ್ಲ. ಇಲ್ಲಿ ಕಳಿಸಿರೋದೇನು, ಒಳ್ಳೆ ತಂದಿಂದ ಬಾಳಿ 4 ದಿನ ಜೀವನ ಮಾಡ್ಕೊಂಡ್ ಬರ್ರಿ ಅಂತ ಕಳಿಸಿರ್ತಾನೆ. ನಾವ್ ಆ ಜಾತಿ ಈ ಜಾತಿ, ಅವನ್ ಬೇರೆ ನಾನ್ ಬೇರೆ ಇನ್ನೊಬ್ಬ ಬೇರೆ ಅಂತ ಮಾಡ್ಕೊಂಡು ಹೋಗ್ಬಾರ್ದು. ನಿಮ್ಮ ಸಹೃದಯಿ ಮನಸ್ಸು, ನಿಮ್ಮಲ್ಲಿರುವ ಬಾಂಧವ್ಯತೆ, ನಿಮ್ಮ ಹತ್ರ ಮಾತಾಡಿ ತುಂಬಾ ಸಂತೋಷ ಆಯ್ತು. ನಮಗೆ ಅಲ್ಲಿ ಯಾಕೆ ತಂದಿಲ್ಲ ಅಂತ ಕೇಳಲ್ಲ, ಹೆಂಗ್ ಜೀವನ ಮಾಡಿ ಬಂದಿ ಅಂತ ಕೇಳ್ತಾನೆ. ಎಲ್ಲರ ಕೂಟಾಗಿ ಹೆಂಗ್ ಬೆರ್ತು ಬಂದಿ ಅಂತ ಕೇಳ್ತಾನೆ. ಬಸಣ್ಣ, ತುಂಬಾ ದೊಡ್ಡ ಮನಸ್ಸು ವ್ಯಕ್ತಿತ್ವ ಇದೆ ನಿಮ್ದು. ಆ ಭಗವಂತ ನಿಮಗೆ ಒಳ್ಳೇದ್ ಮಾಡ್ಲಿ. ದೇವರು ನಿಮಗೆ ಆಯಸ್ಸು ಆರೋಗ್ಯ ನೋಡಿ, ನಿಮಗೆ ಇನ್ನೂ ಒಳ್ಳೆಯ ಭಾವನೆ ಮನಸ್ಸು ಬರ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ದೊಂದು ಮಾತು ಹೇಳಿ. ನಮ್ಮೂರಿಗೆ ನಾವು ಅಪೇಕ್ಷೆ ಪಟ್ಟಿಲ್ಲ, ಆದ್ರೂ ಬಂದಿರ ನಮ್ಮ ಒಂದು ಸಂದರ್ಶನಕ್ಕೆ, ನಮ್ಮನ್ನ ಒಂದು ಭೇಟಿಯಾಗಿದ್ದಕ್ಕೆ ನಿಮ್ಮ ಚಾನಲ್ಗೆ ನಮ್ದು ಒಂದು ಧನ್ಯವಾದಗಳು. ಯಾಕೊತ್ತಾ, ನಿಮ್ದು ಬೆಳಿಲಿ. ಹೌದೌದು, ಇದು ಬಾಂಧವ್ಯನೇ ಮುಖ್ಯ. ನಾವು ತಗೊಂಡೋಗೋದೇನು ಇಲ್ಲ ಅಂದ್ರಲ್ಲ, ಆ ತರ ಬಾಂಧವ್ಯ ತಗೊಂಡೋಗೋದೇನಿಲ್ಲ. ಸರಿ, ಬೇಳೆಕಾಳು ಬೇಯಿಸ್ಕೊಳಕ್ಕಾಗಿನೇ ಅವ್ರು ಮಾಡಕ್ ಬರೋದಿಲ್ಲ. ಅವರು ಈಗ ಮತ್ತೆ ಭತ್ತ ಬರ್ತದೆ, ತಗೊಳ್ಳಿ ಡೈರೆಕ್ಟ್ರೆ.